ಜ್ಯೋತಿಷ್ಯವಾಣಿ ಆಸ್ಟ್ರೋವಾಸ್ತು 15 ಚಾನಲ್ಗೆ ಸ್ವಾಗತ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ವಿವರಣೆಯನ್ನು ತಿಳಿಯೋಣ ಬನ್ನಿ. ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಆಗಸ್ಟ್ 30 ಭಾನುವಾರ ಮಧ್ಯಾರಾಧನೆ ಮುಖ್ಯ ಆರಾಧನಾ ದಿನವಾಗಿದೆ. ಆಗಸ್ಟ್ 31 ಸೋಮವಾರ ಉತ್ತರಾರಾಧನೆ. ಮುಖ್ಯವಾಗಿ ಆಗಸ್ಟ್ 30ರ ಮಧ್ಯಾರಾಧನೆಯ ದಿನ ರಾಯರ ಆರಾಧನೆ ವಿಶೇಷವಾಗಿರುತ್ತದೆ. 2026ರ ಆಗಸ್ಟ್ 29ರಂದು ಪ್ರಾರಂಭವಾಗುತ್ತದೆ. 2026ರಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಸಮಾರಂಭ ನಡೆಯಲಿದೆ. ರಾಯರ ಆರಾಧನೆ 3 ದಿನಗಳ ಪವಿತ್ರ ಉತ್ಸವವಾಗಿದ್ದು, ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಎಂದು ಆಚರಿಸಲಾಗುತ್ತದೆ. ಪೂರ್ವಾರಾಧನೆ ಆಗಸ್ಟ್ 29, 2026ರಂದು ಆಚರಿಸಲಾಗುತ್ತದೆ. ರಾಯರು ಬೃಂದಾವನ ಪ್ರವೇಶಿಸಿದ ಪವಿತ್ರ ದಿನವನ್ನು ಆರಾಧನೆ ಎಂದು ಆಚರಿಸಲಾಗುತ್ತದೆ. ರಾಯರನ್ನು ಭಕ್ತರು ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಮಂತ್ರಾಲಯದಲ್ಲಿ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ತುಳಸಿ ಅರ್ಚನೆ, ವೇದ ಪಾರಾಯಣ ಮತ್ತು ರಾಯರ ಸ್ತೋತ್ರ ಪಾರಾಯಣ ನಡೆಯುತ್ತದೆ. ಆರಾಧನೆಯ ಸಂದರ್ಭದಲ್ಲಿ ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ ಮತ್ತು ರಥೋತ್ಸವ ಸೇರಿದಂತೆ ವಿಶೇಷ ಆಚರಣೆಗಳು ನಡೆಯುತ್ತವೆ. ಮನೆಯಲ್ಲಿ ರಾಯರ ಚಿತ್ರ ಅಥವಾ ವಿಗ್ರಹ ಇಟ್ಟು ದೀಪ ಬೆಳಗಿಸಿ ತುಳಸಿ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ಪೂಜೆ ಮಾಡಬಹುದು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ರಾಯರ ಸ್ತೋತ್ರ ಮತ್ತು ಶ್ಲೋಕಗಳನ್ನು ಪಠಿಸಬಹುದು. ರಾಯರ ಆರಾಧನೆಯಿಂದ ಕಷ್ಟಗಳು ಮತ್ತು ವಿಘ್ನಗಳು ದೂರವಾಗಿ ಮನಃಶಾಂತಿ, ಆತ್ಮಸ್ಥೈರ್ಯ, ವಿದ್ಯೆ, ಉದ್ಯೋಗ, ಆರೋಗ್ಯ, ಸಮೃದ್ಧಿ ಹಾಗೂ ಗುರುಕೃಪೆ ದೊರೆಯಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶಾರೀರವಾಗಿ ಬೃಂದಾವನ ಪ್ರವೇಶಿಸಿದ ಪವಿತ್ರ ದಿನವನ್ನು ಆರಾಧನೆ ಎಂದು ಆಚರಣೆ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಆರಾಧನೆ ದಿನ ಮನೆಯಲ್ಲಿ ಪೂಜೆ ಮಾಡುವ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿಕೊಂಡು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅಥವಾ ಫೋಟೋ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಮೊದಲು ಶ್ರೀ ಲಕ್ಷ್ಮೀನಾರಾಯಣ, ಶ್ರೀರಾಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ರಾಯರಿಗೆ ತುಳಸಿ ಹೂವು ಮತ್ತು ಹಣ್ಣುಗಳನ್ನು ಅರ್ಪಣೆ ಮಾಡಬೇಕು. ದೇವರಿಗೆ 2 ಮಣ್ಣಿನ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ಬತ್ತಿಯಲ್ಲಿ ಆರತಿಯನ್ನು ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ ಪಾಯಸ, ಮೈಸೂರು ಪಾಕ್, ಪಂಚಕಜ್ಜಾಯ ಅಥವಾ ಸಾತ್ವಿಕ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಕೊನೆಯಲ್ಲಿ ಕರ್ಪೂರದ ಆರತಿ ಮಾಡಬೇಕು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವುದರಿಂದ ದೊರೆಯುವ ಫಲಗಳೆಂದರೆ: ಸ್ವಾಮಿಗಳ ಆರಾಧನೆಯಿಂದ ಕಷ್ಟಗಳು ಮತ್ತು ವಿಘ್ನಗಳು ದೂರವಾಗುತ್ತವೆ, ಮನಸ್ಸಿಗೆ ಶಾಂತಿ ಮತ್ತು ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ, ವಿದ್ಯೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ, ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಉಂಟಾಗುತ್ತದೆ, ಇಷ್ಟಾರ್ಥಗಳು ನೆರವೇರುತ್ತವೆ. ನಿಮಗೆ ಕಷ್ಟ ಎನಿಸಿದಾಗ ಓಂ ಶ್ರೀ ರಾಘವೇಂದ್ರಾಯ ಶ್ಲೋಕ ಜಪ ಮಾಡಿಕೊಂಡು ಶ್ಲೋಕ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು
ಕಮೆಂಟ್ ಮಾಡಿ. ಧನ್ಯವಾದಗಳು. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.